ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು 2 ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಅದೇನು ಅಂತ ಅಂದರೆ, ಗೃಹಲಕ್ಷ್ಮಿಯ ಹಣ ಅನ್ನುವಂಥದ್ದು ಬಂದಾಗಿದೆಯಾ, ಇಷ್ಟು ದಿನ ಆದರೂ ಕೂಡ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿಲ್ಲ ಅಲ್ವಾ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದಂಥದ್ದು. ನಿಜವಾಗ್ಲೂ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಕ್ಯಾನ್ಸಲ್ ಏನು ಕೂಡ ಆಗಿಲ್ಲ. ಹಣ ಅನ್ನುವಂಥದ್ದು ಬರ್ತಾ ಇದೆ. ಅದು ಕೂಡ 4,000 ರೂಪಾಯಿ ಬರ್ತಾ ಇರುವಂಥದ್ದು ಇದೇ ಒಂದು ಮೇ ತಿಂಗಳಿನಲ್ಲಿ. ಸೊ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೇನೆ. ಕೇವಲ ಗೃಹಲಕ್ಷ್ಮಿ ಹಣ ಮಾತ್ರ ಅಲ್ಲ, 1,200 ರೂಪಾಯಿ ಕೂಡ ಇವರಿಗೆ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಬರ್ತಾ ಇದೆ? ಮತ್ತು ಇನ್ನೊಂದು ವಿಚಾರ, ಪಿಂಚಣಿ ಹಣ ಪಡಿತಿರೋ ಅಂಥವರಿಗೆ ಹಣ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಅದು ಹೇಗೆ ಪಡ್ಕೊಳ್ಳೋ ಅಂಥದ್ದು ಅದು ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಮೊದಲನೆಯದಾಗಿ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದ ಬಗ್ಗೆ ನಾನು ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಡ್ತೇನೆ. ಏನು ಅಂತಂದರೆ, 19ನೇ ಕಂತಿನ ಹಣ ಅನ್ನುವಂಥದ್ದು ಮಾತ್ರ ಅಲ್ಲ, 20ನೇ ಕಂತಿನ ಹಣ ಕೂಡ ನಾವು ಮೇ ತಿಂಗಳಲ್ಲಿನೇ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಅನ್ನುವಂಥದ್ದು ಗೊತ್ತು. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ಹೇಳುವಂಥದ್ದಾದರೆ, ಇದೇ ಒಂದು ತಿಂಗಳ 3ನೇ ವಾರದ ಒಳಗಡೆನೆ 19ನೇ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ. ಅವರು ಏನು ಹೇಳಿದ್ರಲ್ವ, 6,000 ರೂಪಾಯಿ ಬರುತ್ತೆ ಇದೇ ಒಂದು ತಿಂಗಳಲ್ಲಿ ಅಂತ. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ 6,000 ರೂಪಾಯಿಯನ್ನು ಒಂದೇ ಸಲ ಅವರು ಹಾಕ್ತಾರೆ ಅಂತ. ನಿಜವಾಗ್ಲೂ ಏನಂತ ಅಂದರೆ, 20ನೇ ತಾರೀಕಿನ ನಂತರ 2,000 ರೂಪಾಯಿ ಬಂದೇ ಬರುತ್ತೆ. ಅದು 19ನೇ ಕಂತಿನ ಹಣ. ಆದರೆ ಯಾರಿಗೆಲ್ಲ 18ನೇ ಕಂತಿನ ಹಣನ ಸರ್ಕಾರದಿಂದನೇ ಹಾಕಿಲ್ಲ, ಓಕೆನಾ. ಸೊ ಅಂಥವರಿಗೆ 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಮತ್ತು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಎರಡೂ ಕೂಡ ಸೇರಿ 4,000 ರೂಪಾಯಿ ಅಂಥವರಿಗೆ ಬರ್ತಾ ಇದೆ. ಆದರೆ 19ನೇ ಕಂತಿನ ಹಣ ಮಾತ್ರ ಬರ್ತಿರೋ ಅಂಥದ್ದು ಯಾರಿಗೆ 18ನೇ ಕಂತಿನ ಹಣ ಬಂದಿದೆ ಅಲ್ವಾ, ಅವರಿಗೆ 20ನೇ ಕಂತಿನ ಹಣ ಅನ್ನುವಂಥದ್ದು ಇದೇ ಒಂದು ತಿಂಗಳಲ್ಲಿ ಬರೋದಿಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತಿರೋ ಅಂಥದ್ದು. ಇದಿಷ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ. ಅವ್ರು ಏನೇ ಹೇಳಿರ್ಬೋದು 6,000 ಒಟ್ಟಿಗೆ ಕೊಡ್ತೀವಿ ಅಂತ, ನಿಜವಾಗ್ಲೂ 6,000 ಅಂತೂ ಒಟ್ಟಿಗೆ ಅಂತೂ ಅವರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ಬೋದು. ಮತ್ತು 1,200 ರೂಪಾಯಿ ಬರ್ತಾ ಇದೆ ಅಂತ ಹೇಳಿದೆ. ಹಾಗಾದರೆ ಯಾರಿಗೆ 1,200 ರೂಪಾಯಿ ಬರುತ್ತೆ? ಮುಂದೆ ಕೂಡ ನಿಮಗೆ ಬಂದೇ ಬರುತ್ತೆ ಅಂತ ಹೇಳಬಹುದು ನಾವು, ಓಕೆನಾ. ಯಾಕೆ ಅಂತಂದರೆ ನಿಮಗೂ ಕೂಡ ವಯಸ್ಸಾಗುತ್ತೆ, ಆವಾಗ ಈ ಒಂದು ಹಣ ಅನ್ನುವಂಥದ್ದು ಬರುತ್ತೆ. ಇವಾಗ ಕೆಲವೊಬ್ಬರಿಗೆ ಏನು ಅಂತಂದರೆ, ಪಿಂಚಣಿ ಹಣ, ಯಾರಿಗೆ ವೃದ್ಧಾಪ್ಯ ಪಿಂಚಣಿ ಹಣ ಬರ್ತಿದೆ ಅಲ್ವಾ, 600 ರೂಪಾಯಿ ಬರ್ತಾ ಇರುತ್ತೆ. ಆದರೆ 600 ರೂಪಾಯಿ ಕೆಲವೊಬ್ಬರಿಗೆ ಬರುತ್ತೆ, ಇನ್ನು ಮಿಕ್ಕಿರೋಂಥವ್ರಿಗೆ 1,200 ಬರುತ್ತೆ. ಅದು ಹೇಗೆ ಅಂತ ಅಂದರೆ, ಯಾರಿಗೆ 60 ವರ್ಷ ಮೇಲೆ ಆಗಿರುತ್ತೆ ಅಲ್ವಾ, ಅವರಿಗೆ 600 ರೂಪಾಯಿ ಬರ್ತಾ ಇರೋವಂಥದ್ದು ವೃದ್ಧಾಪ್ಯ ಪಿಂಚಣಿ ಹಣದಲ್ಲಿ. ಆದರೆ ಯಾರಿಗೆ 65 ವಯಸ್ಸಿನ ಮೇಲೆ ಆಗಿರುತ್ತೆ ಅಲ್ವಾ, ಅವ್ರಿಗೆ 1,200 ರೂಪಾಯಿ ಬರ್ತಿರುತ್ತೆ. ನೀವು ಇನ್ನೂ 600 ರೂಪಾಯಿ ಬರ್ತಾ ಇದೆ ಅಂತ ಅಂದರೆ, ನಿಮಗೆ ಏನಾದರೂ ವಯಸ್ಸಾಗಿತ್ತು ಅಂತ ಅಂದರೆ, ಅಥವಾ ನಿಮ್ಮನೆಯಲ್ಲೂ ಕೂಡ ಯಾರಾದರೂ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ, ಕೇವಲ 65 ವರ್ಷ ಮೇಲೆ ಆಗಿದ್ದರೂ ಕೂಡ 600 ರೂಪಾಯಿ ಮಾತ್ರ ಬರ್ತಿದೆ ಅಂತಂದರೆ ನೀವು ಅಪ್ಡೇಟ್ ಮಾಡಿಸ್ಬೇಕಾಗಿ ಇರುತ್ತೆ. ಸೊ ತಾಲೂಕು ಆಫೀಸ್ಗೆ ಹೋಗಿಬಿಟ್ಟು ನೀವು ಏನು ಮಾಡಬೇಕು ಅಂತ ಅಂದರೆ, ಪಿಂಚಣಿ ವಿಭಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೇಳಬೇಕು, ನಮಗೆ 600 ರೂಪಾಯಿ ಮಾತ್ರ ಬರ್ತಾ ಇದೆ, 1,200 ರೂಪಾಯಿ ಬರಬೇಕು ಅಂತ ಅಂದರೆ ಆಧಾರ್ ಕಾರ್ಡನ್ನ ಎತ್ಕೊಂಡು ಹೋಗಿ ಅಪ್ಡೇಟ್ ಮಾಡ್ತಾರೆ, ಓಕೆನಾ. ಅಪ್ಡೇಟ್ ಮಾಡಿದಾಗ ಪಿಂಚಣಿ ಬಗ್ಗೆ ಅಪ್ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ತಿಂಗಳಿಂದ ನಿಮಗೆ 1,200 ರೂಪಾಯಿ ಬರೋ ಅಂಥದ್ದು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.